ನಿಮ್ಮ ಎಸ್.ಕೆ. ಕನ್ನಡ ಕೆಜಿಎಫ್ ಹುಲ್ಲು ಮಾರುಕಟ್ಟೆ. ನಾನು ಎಲ್ ಬಾಬು, ಮಾನವ ಹಕ್ಕುಗಳ ಧ್ವನಿ. ನಾನು ಒಂದೇ ಒಂದು ವಿಷಯವನ್ನು ಕೇಳುತ್ತೇನೆ, ನ್ಯಾಯ. ಒಂದೇ ದಿನದಲ್ಲಿ ಸುಮಾರು 130 ಅಂಗಡಿಗಳು ಒಂದೇ ಆದೇಶದಿಂದ ಕೆಡವಲಾಗಿದೆ. ಈ ಅಂಗಡಿಗಳು ಕೇವಲ ಕಟ್ಟಡಗಳಲ್ಲ, ಇದು ಅನೇಕ ಕುಟುಂಬಗಳ ಜೀವನ, ಹಲವು ವರ್ಷಗಳ ಶ್ರಮದ ಬೆವರು, ಹಲವರ ದೈನಂದಿನ ರೊಟ್ಟಿ. ಆದರೆ ಇಂದು ಆ ಜೀವನೋಪಾಯವು ಧೂಳಿನಲ್ಲಿ ಬಿದ್ದಿದೆ. ಆಶ್ಚರ್ಯ ಸೂಚಕ ಚಿಹ್ನೆ. ಇದಕ್ಕೆ ಯಾರು ಹೊಣೆ? ನಾನು ಎಲ್ ಬಾಬು, ಮಾನವ ಹಕ್ಕುಗಳು. ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ಪಿಡಬ್ಲ್ಯೂಡಿ ಇಲಾಖೆ ಮತ್ತು ನಗರ ಪರಿಷತ್ತು. ನೀವು ಕಾನೂನಿನ ಬಗ್ಗೆ ಮಾತನಾಡುತ್ತಿದ್ದೀರಿ, ಆದರೆ ಮಾನವ ಹಕ್ಕುಗಳು ಎಲ್ಲಿವೆ? ನೀವು ಪೂರ್ವ ಸೂಚನೆ ನೀಡಿದ್ದೀರಾ? ನೀವು ವ್ಯಾಪಾರಿಗಳಿಗೆ ಪರ್ಯಾಯ ಸ್ಥಳಗಳನ್ನು ನೀಡಿದ್ದೀರಾ? ಅಥವಾ ಅಧಿಕಾರದ ಹೆಸರಿನಲ್ಲಿ ನೀವು ಸಣ್ಣ ವ್ಯಾಪಾರಿಗಳನ್ನು ನಾಶಪಡಿಸಿದ್ದೀರಾ? ಇದು ಕಾನೂನು ಅಲ್ಲ, ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಮುಂದೆ ಬರುತ್ತಿರುವ ಮುಷ್ಟಿ. ನಾನು ಎಲ್ ಬಾಬು, ಮಾನವ ಹಕ್ಕುಗಳು. ನಾನು ಈ ಪ್ರಶ್ನೆಯನ್ನು ನೇರವಾಗಿ ಕೇಳುತ್ತೇನೆ. ಈ 130 ಅಂಗಡಿಗಳ ನಷ್ಟಕ್ಕೆ ಯಾರು ಹೊಣೆ? ಅವರು ಈಗ ಎಲ್ಲಿ ವಾಸಿಸುತ್ತಾರೆ? ಅವರು ಎಲ್ಲಿಗೆ ಹೋಗಿ ವ್ಯಾಪಾರ ಮಾಡುತ್ತಾರೆ? ಬೆಂಕಿ. ನೀವು ಅಂಗಡಿಗಳನ್ನು ಕೆಡವಿದ್ದೀರಿ, ಆದರೆ ನೀವು ಜನರ ನಂಬಿಕೆಯನ್ನು ಮುರಿದಿದ್ದೀರಿ. ಇದು ಎಚ್ಚರಿಕೆ. ಎಲ್ ಬಾಬು, ಮಾನವ ಹಕ್ಕುಗಳು ಮಾತನಾಡುತ್ತಾರೆ. ಜನರ ಹಕ್ಕುಗಳನ್ನು ಕಸಿದುಕೊಳ್ಳುವ ಯಾವುದೇ ಅಧಿಕಾರಿಯನ್ನು ನಾವು ಮೌನವಾಗಿ ನೋಡುವುದಿಲ್ಲ. ನಾನು ಪುನರಾವರ್ತಿಸುತ್ತೇನೆ, ನಾನು ನ್ಯಾಯವನ್ನು ಮಾತ್ರ ಕೇಳುತ್ತೇನೆ. ಆ ವ್ಯಾಪಾರಿಗಳು ಪರಿಹಾರವನ್ನು ಬಯಸುತ್ತಾರೆ. ನಮಗೆ ಪರ್ಯಾಯ ಅಂಗಡಿ ಸೌಲಭ್ಯಗಳು ಬೇಕು, ನಮಗೆ ತಕ್ಷಣದ ಕ್ರಮ ಬೇಕು. ಇದು ನನ್ನ ಬೇಡಿಕೆಯಲ್ಲ, ಇದು ಆ ಜನರ ಹಕ್ಕು. ನಾನು ಎಲ್ ಬಾಬು, ಮಾನವ ಹಕ್ಕುಗಳು. ಇಂದು ಅವರು, ನಾಳೆ ಇದು ಯಾರಿಗಾದರೂ ಆಗಬಹುದು. ಹಾಗಾಗಿ ನಾನು ಕೇಳುತ್ತೇನೆ, ಈ ಅನ್ಯಾಯ ಯಾವಾಗ ಕೊನೆಗೊಳ್ಳುತ್ತದೆ? ಎತ್ತಿರುವ ಮುಷ್ಟಿ. ನಾವು ಹೋರಾಡುತ್ತೇವೆ, ನ್ಯಾಯ ಸಿಗುವವರೆಗೂ ನಾವು ಹೋರಾಡುತ್ತೇವೆ. ನೇರ ಹೊಡೆತ ಅಂತ್ಯ. ಇಂದು ಈ ಪ್ರದೇಶ ಶಾಂತವಾಗಿರಬಹುದು, ಆದರೆ ವ್ಯಾಪಾರಿಗಳ ಹೃದಯಗಳು ಅಶಾಂತಿಯಿಂದ ಉರಿಯುತ್ತಿವೆ. ನಾನು ಎಲ್ ಬಾಬು, ಮಾನವ ಹಕ್ಕುಗಳು. ನಾನು ನ್ಯಾಯವನ್ನು ಮಾತ್ರ ಕೇಳುತ್ತೇನೆ, ನ್ಯಾಯ ದೊರೆಯುವವರೆಗೆ. ಈ ಧ್ವನಿ ಎಂದಿಗೂ ನಿಲ್ಲುವುದಿಲ್ಲ. ಅಂಗಡಿ ಎಲ್ಲ ಹೊಡೆದಾಕಿದ್ದಾರೆ, ಗ್ರಾಸ್ ಮಾರ್ಕೆಟ್. ಇವಾಗ ಮಾತ್ರ ಗ್ರಾಸ್ ಮಾರ್ಕೆಟ್ ಹೊಡೆದಾಗಿರೋ ಬಿಲ್ಡಿಂಗ್ ಓನರ್ಗೆ, ಅಲ್ಲಿ ಕೆಲಸ ಮಾಡಿರೋರಿಗೆ ಇನ್ನೂ ಆದಾಯ ಸಿಕ್ಕಿಲ್ಲ, ಅಂಗಡಿನ ಕಟ್ಕೊಟ್ಟಿಲ್ಲ. ಅದಕ್ಕೆ ಏನ್ ಹೇಳ್ತೀರಾ? ಇಲ್ಲ, ಇದು ಆಕ್ಚುಲ ಬಂದು ಇದ್ರ ಮೇಲೆ ಫೋರ್ಸ್ ಮಾಡ್ತಾರೆ. ನಮ್ಮ ಕಡೆಯಿಂದ ಪ್ರಿಸರ್ವ್ ಮಾಡ್ತಾ ಇದೀವಿ. ಯಾಕಂದ್ರೆ 8 ತಿಂಗಳಾಯ್ತು, 8 ತಿಂಗಳು 9 ತಿಂಗಳಾಯ್ತು ಅಂಗಡಿ ಡೆಮಾಲಿಷ್ ಮಾಡಿ. ಅಲ್ಲಿರುವ ಪಾಪ ಜನಕ್ಕೆ, ಎಷ್ಟು ಜನ ಪಾಪ ಅಂಗಡಿ ಕಲ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಅಂಗಡಿ ಕೊಡಬೇಕು. ಅವ್ರಿಗೆ ಹೇಳಿರೋದು, ನಾವ್ ಹೇಳಿಲ್ಲ. ಅವ್ರು ಓಪನ್ ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡಿದ್ರು, ಯಾರು ಮಾತಾಡಿದ್ದಾರೆ ಅವರೆಲ್ಲ ಬರ್ಬೇಕು. ನಮ್ದು ಏನೋ ಅಲ್ಲಿರೋ ಜನಕ್ಕೆ ಕೊಟ್ಟಿರ, ನಿಮ್ ಕೊಡಕ್ಕೆ 100% ಆಗೋದಿಲ್ಲ ಕೆಲಸ. ಯಾಕಂದ್ರೆ ಇದು ಇನ್ನೂ ಬಂದು ಲಿಟಿಗೇಷನ್ ಹೋಗ್ತಾ ಇದಲ್ಲ ಈ ಪ್ರಾಪರ್ಟಿ. ಯಾಕಂದ್ರೆ ಈ ಜಾಗ ಬಂದು ನೀವು ಹೊಡೆದಾಕಿರೋದೇ ಇಲ್ಲಿಗೆಲ್ಲ ನಾವು ಹೇಳ್ತಾ ಇದೀವಲ್ಲ. ಯಾಕಂದ್ರೆ ಅಷ್ಟು ದಾಖಲಾತಿ ನಮ್ಮ ಹತ್ರ ಇದೆ. ಪಾಯಿಂಟ್ 1, DM ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಇಲ್ಲ ಅಂತ ಹೇಳ್ತಾರೆ. ನಾವು ಏನೋ ಅಲ್ಲಿ ಅಂಗಡಿ ಕಟ್ಟಕ್ಕೆ ಆರ್ಡರ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಅಂಗಡಿ ಕೊಟ್ಟಕ್ಕೆ ಆರ್ಡರ್ ಕೊಟ್ಟಿಲ್ಲ, ಡೆಮಾಲಿಷ್ ಮಾಡಕ್ಕೆ ಆರ್ಡರ್ ಕೊಟ್ಟು. ನೆಕ್ಸ್ಟ್ ಬಂದು DC ಹಂಗೆ ಹೇಳ್ತಾರೆ, ಜಿಲ್ಲಾ ಕಲೆಕ್ಟರ್. ಅವ್ರಿಗಿಂತ ದೊಡ್ಡವರು ಕಮಿಷನರು 2 ರೀತಿಯಲ್ಲಿ, ಒಂದು ರೀತಿಯಲ್ಲಿ ಆರ್ಡರ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಒಂದು ರೀತಿಯಲ್ಲಿ ನಾವು PWD ಮೇಲೆ ಹೇಳಿ ಅಷ್ಟು PWD ಡಿಪಾರ್ಟ್ಮೆಂಟ್ ಮುನ್ಸಿಪಾಲಿಟಿ ಇಬ್ರು ಸಸ್ಪೆಂಡ್ ಮಾಡಿದ್ರೆ ಒಂದು KGF ಅಲ್ಲಿ ಇದ್ರೆ ಏನೋ ಆಗೋದಲ್ಲ. ಎಲ್ಲಿ ಇವರು ಇಮಿಡಿಯೇಟ್ ಆಗಿ ಹೊಡಕ್ಕೆ ಸಾಧ್ಯ ಆಗಲ್ಲ. ಇವ್ರು ಬಂದು ಸಸ್ಪೆಂಡ್ ಮಾಡಲೇಬೇಕು. ನಮ್ಮ ಕಡೆಯಿಂದ 100% ನೆಕ್ಸ್ಟ್ ವೀಕಲ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ, PWD ಡಿಪಾರ್ಟ್ಮೆಂಟ್, ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ, ಇವ್ರ ಕಡೆಯಿಂದ ಲೆಟರ್ ಥ್ರೂ ಮಾಡ್ತೀವಿ. ಮಾಡಿಬಿಟ್ಟು ನಿಮ್ಮ ಹತ್ರ ಪ್ರೆಸ್ ಮೀಟ್ ಹೇಗೇನು ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ನಮಸ್ತೆ. 1 ಮಂತ್ ಮುಂಚೆ ನಾವು KGF MG ಮಾರ್ಕೆಟ್ ಸೆಕೆಂಡ್ ಫೇಸ್ ಬಗ್ಗೆ ಮಾತಾಡಿದ್ದೀವಿ. ಆಮೇಲೆ ಆರ್ಸ್ ಮಾರ್ಕೆಟ್, ಫಿಲ್ ಮಾರ್ಕೆಟು, ಆಮೇಲೆ 2 ಬಗ್ಗೆ ಮಾತಾಡಿದ್ವಿ. ಯಾವ ರೀತಿಯಲ್ಲಿ ಏನಕ್ಕೆ ಮಾತಾಡಿದ್ದೀವಿ ಅಂದರೆ, ಜನ ಸ್ವಲ್ಪ, ಯಾಕಂದರೆ ಬಾಬು ಬಂದರೆ ಕೆಲವು ಮೆಸೇಜ್ಗಳು ಕೊಡ್ತೀವಿ, ಪಾಯಿಂಟ್ ಕೊಟ್ಟು ಇಂಟು ಕೊಡ್ತೀವಿ. ಇಲ್ಲಿ ಡೆಮೋಲಿಸ್ ಆಗಿರೋದು KGF ಡೆವಲಪ್ಮೆಂಟ್ ಮಾಡೋಕ್ಕೆ ನಮ್ಮದು ಯಾವತ್ತೂ ಸಪೋರ್ಟ್ ಇರುತ್ತೆ. ಇಲ್ಲಿಗಲ್ ಡೆಮೋಲಿಸ್ಗೆ ನಾವು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಮೋರ್ ದೆನ್ 130 ಶಾಪ್ಸ್ ಮೇಲೆ ಇಲ್ಲಿಗಲ್ ಡೆಮೋಲಿಸ್ ಆಗಿದೆ. ಒಂದು ಕಾರಣ ಯಾರು? 2 ಜನ, ಒಂದು PWD ಡಿಪಾರ್ಟ್ಮೆಂಟು, ಒಂದು ಮುನ್ಸಿಪಾಲ್ಟಿ. ಇಷ್ಟೇ. ಮುನ್ಸಿಪಾಲ್ಟಿ PWD ಡಿಪಾರ್ಟ್ಮೆಂಟು ಏನು ಹೇಳ್ತಾರೆ, ಸರ್, ಎಕ್ಸ್ ಮುನ್ಸಿಪಾಲ್ಟಿ ಪ್ರೆಸಿಡೆಂಟು ಅಂಡ್ ಎಕ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಓಕೆ, ಅದೆಲ್ಲ ಒಂದು ಸೈಡಲ್ಲಿ ಇಟ್ಬಿಡಿ. ರೆಸಲ್ಯೂಷನ್ ಪಾಸ್ ಮಾಡಿರೋದಲ್ಲ, ಆಮೇಲೆ ಬರ್ತೀನಿ ನಾನು. ಇಲ್ಲಿ ಏನು ಹೇಳ್ತಾರೆ, DMA ಡಿಪಾರ್ಟ್ಮೆಂಟ್, DMA ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರು ಯಾವ ರೀತಿಯಲ್ಲಿ ಇಲ್ಲಿ ಡೆಮೊಲಿಷ್ ಮಾಡೋಕ್ಕೆ ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್, ರಿಕಾರ್ಡ್ ಕೈಯಲ್ಲಿದೆ. ಸೆಕೆಂಡು, DC ಸೇಮ್ ಮಾತು ಹೇಳ್ತಾರೆ. ಸರಿ, ಎಲ್ಲ 2 ಕಡೆ ದಾಖಲೆ ತಗೊಂಡಾಯ್ತು. ನೆಕ್ಸ್ಟ್ ಮುನ್ಸಿಪಾಲಿಟಿಯಲ್ಲಿ ಕೇಳಿದ್ದೀವಿ,
ಇಲ್ಲಪ್ಪ, ಇಲ್ಲಿ ಡೆಮಾಲಿಷ್ ಮಾಡೋಕ್ಕೆ ಏನಾದರೂ DC ಆರ್ಡರ್ ಕೊಟ್ಟಿದ್ದಾರೆ, DM ಆರ್ಡರ್ ಕೊಟ್ಟಿದ್ದಾರಾ? ಅವ್ರೇನು ಹೇಳ್ತಾರೆ, DCM ಕೊಟ್ಟಿಲ್ಲ, DMA ಕೊಟ್ಟಿಲ್ಲ. ಸರಿ, ಯಾವ ರೀತಿಯಲ್ಲಿ ನೀವು ಓಕೆ, ನೀವು ಕಾನೂನು ರೀತಿಯಲ್ಲಿ ಏನೋ ಹಳೆ ಬಿಲ್ಡಿಂಗ್ ಹೇಳ್ತೀರಾ, ಮುನ್ಸಿಪಾಲ್ಟಿ ಜಾಗ ಅದು. ಮುನ್ಸಿಪಾಲ್ಟಿ ಜಾಗ ಮಾತ್ರ ಮುನ್ಸಿಪಾಲ್ಟಿ, ಅಲ್ಲಿ ಕಟ್ಟಿರೋದೆಲ್ಲ ಪಬ್ಲಿಕ್. ಒಂದು ಇಲ್ಲಿ ಮುನ್ಸಿಪಾಲ್ಟಿ ಕೇಳಿರೋದ್ರ ಮೇಲೆ ಮುನ್ಸಿಪಾಲ್ಟಿ ಏನು ಹೇಳ್ತಾರೆ, ನಾವು 3 ಪಾಯಿಂಟ್ ಕರೀತೀವಿ. ಇಲ್ಲಿ ನೀವು ಡೆಮಾಲಿಷ್ ಮಾಡೋದಕ್ಕೆ ಮುಂಚೆ ಅಂಗಡಿಯವ್ರಿಗೆ ಏನಾದರೂ ನೋಟಿಸ್ ಜಾರಿ ಮಾಡಿದ್ರಾ? ಅವ್ರು ಏನು ಹೇಳ್ತಾರೆ, ಜಾರಿ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗೆ ಯಾವ ರೀತಿಯಲ್ಲಿ ಡೆಮಾಲಿಷ್ ಮಾಡ್ತೀರಾ? ಏನು ನಿಮ್ಗೆ ಅಧಿಕಾರ ಇದೆ? ಏನಿಲ್ಲ ಸರ್, PW ಡಿಪಾರ್ಟ್ಮೆಂಟ್ ಅವರು ನಮಗೊಂದು ಲೆಟ್ರ್ ಥ್ರೂ ಮಾಡಿದ್ದಾರೆ, ಆ ಲೆಟ್ರ್ ಮೇಲೆ ನಾವು ಡೆಮಾಲಿಷ್ ಮಾಡಿದ್ದೀವಿ. PW ಡಿಪಾರ್ಟ್ಮೆಂಟ್ ಯಾರು? ಮುನ್ಸಿಪಾಲ್ಟಿಗೆ ಏನೋ ಗಾಡ್ ಫಾದರ PW ಡಿಪಾರ್ಟ್ಮೆಂಟ್ ಯಾರು ಅವರು? ಹೂ ಆರ್ ಯು? PW ಡಿಪಾರ್ಟ್ಮೆಂಟ್ ಏನು ಕೆಲಸ ಇರುತ್ತೆ? PW ಡಿಪಾರ್ಟ್ಮೆಂಟ್ ಬಂದು ಎನಿ ಗೌರ್ಮೆಂಟ್ ಅಫಿಷಿಯಲ್ ಅಂಗಡಿಗೆ ಬಿಲ್ಡಿಂಗ್ ಇದ್ರೆ ಏನಾದರೂ ಅಲ್ಲಿ ಲೀಕೇಜ್ ಆಗಿಬಿಟ್ರೆ ಚೆಕ್ ಮಾಡಿಬಿಟ್ಟು ಲೆಟರ್ ಕೊಡ್ಬೇಕು, ಈ ಅಂಗಡಿ ಲೀಕೇಜ್ ಇದೆ, ಈ ಬಿಲ್ಡಿಂಗ್ ಲೀಕೇಜ್ ಇದೆ. ಓನ್ಲಿ ಫಾರ್ ಗೌರ್ಮೆಂಟ್ ಅಫಿಷಿಯಲ್. ಕೆಲವರು ಇವ್ರಿಗೆ ಕೇಳ್ತಾರೆ PW ಡಿಪಾರ್ಟ್ಮೆಂಟ್ಗೆ, ಅವ್ರ ಲೆಟರ್ ಆದೇಶ ಮಾಡ್ಬೋದು. ಅದೇ ಥರ ಏನು ಮಾಡಿದ್ದಾರೆ, 159 ಅಂಗಡಿಗೆ 3 ಅಂಗಡಿಗೆ ಚೆಕ್ ಮಾಡಿದ್ದಾರೆ ಲೀಕೇಜ್ ಇದೆನೋ. ಯಾರು ಹೇಳ್ತಾ ಇರೋದು? ಮಂಜು ಅಲ್ಲಿದ್ದಾರೆ, ಅವ್ರು ಡೈರೆಕ್ಟ್ ಹೇಳಿದ್ದಾರೆ. ಇಲ್ಲಿ ರಾಮಮೂರ್ತಿ ಏನು ಮಾಡಿದ್ದಾರೆ, ಸ್ಪೆಷಲ್ ಆಗಿ ಡೈರೆಕ್ಟ್ ಆಗಿ 159 ಅಂಗಡಿಗೆ ಎಷ್ಟು ಅಂಗಡಿ ಡೆಮಾಲಿಷ್ ಮಾಡಿದ್ದಾರೆ ಅಷ್ಟು ಅಂಗಡಿಗೆ ಆರ್ಡರ್ ಮಾಡಿದ್ದಾರೆ. ಅವ್ರು ಏನು ಷರತ್ತು ಹಾಕಿದ್ದಾರೆ, 3 ಪಾಯಿಂಟ್ ಹಾಕಿದ್ದಾರೆ. ಫಸ್ಟ್ ಪಾಯಿಂಟು, ನೀವು ಹೊಡಿಯೋದಕ್ಕೆ ಮುಂಚೆ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಹತ್ರ ಪರ್ಮಿಷನ್ ಇಸ್ಕೊಂಡು ನೀವು ಡೆಮಾಲಿಷ್ ಮಾಡಬೇಕು. ನೆಕ್ಸ್ಟ್ DC ಹತ್ರ ಪರ್ಮಿಷನ್ ಡೆಮಾಲಿಷ್ ಮಾಡಬೇಕು. ಮುನ್ಸಿಪಾಲಿಟಿ ಅವರು ಯಾವ ರೀತಿಯಲ್ಲಿ ಯಾವ ಕಡೆ ಡೆಮಾಲಿಷ್ ಮಾಡೋಕ್ಕೆ ಪರ್ಮಿಷನ್ ತಗೊಂಡಿಲ್ಲ. ಒಂದು ಹಂಗಂದ್ರೆ ಬೇಕೇನು ಇವ್ರು ಬಂದು ಏನೋ ಇವ್ರಿಗೇನು ಇಂಪ್ಲೈನ್ಸ್ ಬರುತ್ತೆ, ಏನು ಬರುತ್ತೆ, ಡೆಮಾಲಿಷ್ ಮಾಡಿದ್ದಾರೆ. ಇದರಲ್ಲಿ ನಮ್ಮದು ಏನು ಕ್ವಶ್ಚಿನು? PW ಡಿಪಾರ್ಟ್ಮೆಂಟು ಪ್ರಿನ್ಸಿಪಾಲ್ ಸೆಕ್ರೆಟರಿ ಆದಿತ್ಯ ಬಿಶ್ವಾಲ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆಫೀಸರ್. ಅವ್ರ ಕಡೆ ಲೆಟರ್ ಥ್ರೂ ಮಾಡ್ತಾ ಇದ್ದೀವಿ. PW ಡಿಪಾರ್ಟ್ಮೆಂಟು ಅಂಡ್ ರಾಮಮೂರ್ತಿ WE ಅಲ್ಲಿರೋದು ಕೋಆರ್ಡಿನೇಟರ್ ಯಾರೋ ಲೆಟರ್ ಹಾಕಿದ್ದಾರೆ, ಇವರೆಲ್ಲ ಸಸ್ಪೆಂಡ್ ಮಾಡಬೇಕು. ಒಂದು ಮುನ್ಸಿಪಾಲ್ಟಿಯಲ್ಲಿ ಯಾರು ಲೆಟರ್ ಕೊಟ್ಟಿದ್ದಾರೆ ಇದಕ್ಕೆ ಅವರು ಸಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಅದು ಮಾತ್ರ ಯಾಕೆ ನಾವು ಬಿಡಲ್ಲ, ಯಾಕಂದ್ರೆ ಇದು ಹೈಕೋರ್ಟ್ಗೆ ಹೋಗೋದು ಕೆಲಸ. ಅದು ಲೋಕಾಯುತ ಶಾರ್ಟ್ಲಿ ಬಂದು ಎನ್ಕ್ವೈರಿ ಮಾಡ್ತಾರೆ. ಇದು ಸಿಚುವೇಶನ್. ನನ್ನೇ ಬಂದು 2 days ಬ್ಯಾಕ್ ಒಂದು ಲೆಟರ್ PW ಡಿಪಾರ್ಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಮೀಡಿಯಾ ಅವ್ರಿಗೆ ಆರ್ ಸ್ಟ್ಯಾಂಡ್ ಒಂದಿರುತ್ತಲ್ಲ, ಅದರಲ್ಲಿ ಆರ್ ಸ್ಟ್ಯಾಂಡ್ ಹೊಡಿತಾರಲ್ಲ ಅವರು, ಅದಕ್ಕೆ ಯಾವುದು ನಮ್ಮ ಕಡೆಯಿಂದ ಪರ್ಮಿಷನೇ ಕೊಟ್ಟಿಲ್ಲ ಅಂತ ಯಾರು ಹೇಳ್ತಾರೆ? PW ಡಿಪಾರ್ಟ್ಮೆಂಟ್. ನಾವು ನಮ್ಗೆ ಅದ್ರ ಬಗ್ಗೆ ಐಡಿಯಾವಿಲ್ಲ. ಅವ್ರು ಕೊಟ್ಟಿದ್ದು ದಾಖಲಾತಿ ಸಮಿತಿ ಇದೆ ನಮ್ಮ ಹತ್ರ, ಯಾವುದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಏನು, ಯಾರು ಇದು ಹೊಡೆದಾಕಿರೋದು? 159 ನಾನೇ ಹೊಡೆದಾಕಿದ್ದೀನಿ ಹೇಳ್ತಾರಲ್ಲ, ಇದಕ್ಕೆ ಆನ್ಸರ್ ಮಾಡಲೇಬೇಕಾಗುತ್ತೆ. ಯಾವತ್ತು ಮಾಡಬೇಕು, ಯಾರ ಹತ್ರ ಮಾಡಬೇಕು? ಗೌರ್ಮೆಂಟ್ ಕಡೆ ಮಾಡಬೇಕು. ಇಲ್ಲಿ ರೆಸಲ್ಯೂಷನ್, ಆಮೇಲೆ ರೆಸಲ್ಯೂಷನ್ ಕ್ವಶನ್ ಬರ್ತೀನಿ. 2 ರೆಸಲ್ಯೂಷನ್ ಪಾಸ್ ಆಗಿದೆ. ಒಂದು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್, ಒಂದು ಎಕ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್. ಈ ರೆಸಲ್ಯೂಷನ್ ಬಂದು ಇವರು ಅಂಗಡಿ ಹೊಡಿಯಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಕ್ ಆಗೋದಿಲ್ಲ. ಅದು ಕೆಲವು ರೀತಿಯಲ್ಲಿ ನಾವು ಮಾತಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದು ನಾವು ಕೇಳ್ತಾ ಇರೋದು, ಇಲ್ಲಿ ಯಾರು ಡೆಮಾಲಿಷ್ ಮಾಡಕ್ ಆದೇಶ ಮಾಡಿರೋದು, ಯಾರು ಹೊಡೆದಾಕಿರೋದು, ಯಾರು ಇದಕ್ಕೆ ಸ್ಟೆಪ್ ತಕೊಂಡು ಮುಂದೆ ಹೋಗ್ಬಿಟ್ಟು ಇಷ್ಟ ಅಂಗಡಿ ಯಾಕಂದ್ರೆ ಮುನ್ಸಿಪಾಲಿಟಿ ಅಂಗಡಿ ಜಾಗ ಕೊಟ್ಟಿರೋದು, ಮುನ್ಸಿಪಾಲಿಟಿ ಜಾಗ ಕೊಟ್ರ ಮೇಲೆ ಪಬ್ಲಿಕ್ ಬಿಲ್ಡಿಂಗ್ ಕಟ್ಟಿರೋದು 20 ವರ್ಷ 30 ವರ್ಷ ಬಿಲ್ಡಿಂಗ್. ಅದು ತುಂಬಾ ಲಾಂಗ್ ಬಿಲ್ಡಿಂಗ್ ಇಲ್ಲ, ತುಂಬಾ ಲಾಂಗ್ ಇಯರ್ಸ್ ಇಲ್ಲ. 2003 ಎಲ್ಲ ದಾಖಲಾತಿ ಇಟ್ಕೊಂಡಿದ್ದಾರೆ. ದಾಖಲಾತಿ ಮುನ್ಸಿಪಾಲಿಟಿ ಆಕ್ಷನ್ ತಗೊಂಡು ದಾಖಲಾತಿ ಇಟ್ಕೊಂಡ್ರ ಮೇಲೆ ನೀವು ಡೈರೆಕ್ಟ್ ಹೋಗ್ಬಿಟ್ಟು ಹೊಡಿತೆ ಅಂದ್ರೆ ಅವ್ರಿಗೆ ನಷ್ಟ ಕೊಡೋದು ಯಾರು? ಅವ್ರಿಗೆ ಅಂಗಡಿ ಕೊಡೋದು ಯಾರು? ಇಷ್ಟೇ ನಮ್ದು ಕ್ವಶನ್. ಅದು ಬಿಟ್ಟು ಬಾಬು KGF ಡೆವಲಪ್ಮೆಂಟ್ಗೆ ಅಡ್ಡ ಬರ್ತಾನೆ. ನೀ KGF ಡೆವಲಪ್ಮೆಂಟ್ ಮಾಡಲೇಬೇಕು, ಅಲ್ಲಿಗೆಲ್ಲ ಮಾಡ್ಕೊಳ್ಳಿ. ಇದೆಲ್ಲ ಹೊಡೆದು ಬಿಟ್ಟು ಮಾಡಿದ್ರೆ ತಪ್ಪಾಗುತ್ತಲ್ಲ. ನಮ್ಮ ಜನ ಅದು ಪಬ್ಲಿಕ್ ಏನೋ ಪಾಪ ಕಷ್ಟಪಟ್ಕೊಂಡು ಬಿಲ್ಡಿಂಗ್ ಕಟ್ಟಿದ್ದಾರೆ, ಮನೆ ಕಟ್ಟಿದ್ದಾರೆ. ಸಿಂಪಲ್ ಆಗಿ ನೀವು ವಿತಿನ್ ಡೇದ ಹೊಡೆದು ಹಾಕ್ಬಿಟ್ರ ಮೇಲೆ ಇವತ್ತು ಬಂದು ನಾನಿಲ್ಲ, ಹಿಂಗಿಲ್ಲ, ಅದು ಲೀಗಲ್, ಅದೆಲ್ಲ ಲೀಗಲ್ ಅನ್ಲೀಗಲ್ ಗೌರ್ಮೆಂಟ್ ಬರುತ್ತೆ, ಲೋಕಾಯುಕ್ತ ಬರುತ್ತೆ, ಆನರಬಲ್ ಕೋರ್ಟ್ ಬರುತ್ತೆ. ಅದು ಲೀಗಲ್ಗೆ ಇಷ್ಟು ರೀತಿಯಲ್ಲಿ ನಾವು ನನ್ನೇ ಕೂಡ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಇದೇ ಥರ ನಾವು ಬಂದು ಇವತ್ತು ಹೇಳ್ತಾ ಇದ್ದೀವಿ, KGF ಡೆವಲಪ್ಮೆಂಟ್ಗೂ ಅಡ್ಡಪಡಿಸಲ್ಲ. ಇದು ಇಲ್ಲಿಗೆಲ್ಲ ಯಾರು ಹೊಡೆದು ಹಾಕಿದ್ದಾರೆ, ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. 3 ಜನ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಶಾರ್ಟ್ಲಿ ಆಕ್ಷನ್ ಆಗುತ್ತೆ. ಎಲ್ಲ ಪಿನ್ ಟು ಪಿನ್ ದಾಖಲಾತಿ ನಮ್ಮ ಹತ್ರ ಇದೆ. ಹಂಗೆ ಲೋಕಾಯುಕ್ತ ಕರ್ಕೊಂಡು ಬರ್ತೀವಿ, ಚೆಕ್ ಮಾಡಲಿ. ಇಷ್ಟೇ. ವಣಕಂ.